ಬೋಳ್ದಂಡ ಬೋಳ್ದಂಡ ಅವ ಮತ್ತಪ್ಪ ನಮ್ ಜಾತಿ ಅವ. ನಾನು ಅದಕ್ಕಿಲ್ಲ ಮರೆ. ಮತ್ ನಾಡ್ದಿಗೆಲ್ಲ ಸಿಕ್ಕ ನಂಗೆ ಅದೇಳಿ ಸತ್ಯ ನೀನು ಮೂರ್ಖಾಸ್ನವನೇ ಅಮ್ಮ ತಲೆಗೆ ಹೊಳಿದಿದ್ದು ಅವ್ರ ತಲೆಗೆ ಹೊಳಿತು ನೋಡು. ಮತ್ತೆ ನೀನು ಸರ್ವನಾಶ ಮಾಡಿಬಿಟ್ಟೆ ಮರೆಯ. ಹಾಕಿ ಸಾಯ್ಬೇಡ್ದೆ ಎಂತ ಹಾಕ್ತದ ಒದ್ದೆ ಆಗ್ತಾ ಮೊದ್ಲೇ ಉಸಿರು ಕೊಡ್ತಾ ಇತ್ತು ಮರೆಯ. ಹೇಳ್ತೇನೆ ಅಪ್ಪ ಎಂತ ಪ್ರವೇಶ ಮರೆಯ. ಜೀವಕ್ಕಿಂತ ಹೆಚ್ಚು ತಿಂದು ಸಾಯ್ಬೇಡ ಅಂತ ಹೇಳ್ತೇನೆ. ಆದ್ರೂ ಕೇಳದೆ ತಿಂತೀಯ ಮತ್ತು ಉಸಿರು ಬಿಡ್ಲಿಕ್ಕೆ ಆಗ್ತದ? ಅದಲ್ವಾ ಏನು ಒಂದ್ಸರಿ ನಿನ್ನ ಪ್ರವೇಶ ಆಯ್ತೇ ಇಲ್ವಾ? ಪ್ರವೇಶ ಆದಾಕ್ಷಣ ಬಿಸಿ ನೋಡ್ಬೇಕು. ಬೆಂಕಿ 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 ನಿಂದಲ್ಲ ಅಲ್ಲ, ಕೆಂಪು ಹೊತ್ತನೇ ಇಲ್ಲೇ ಬೆಂಕಿ. ಅತ್ತೆ ಏ ಐಸ್ ಮಂಜ ಕರ್ಮ ಸೇರ್ಲಿಕ್ಕೆ ಅಸಮಂಜಸ ನೋಡು. ಮಧ್ಯೆ ಮಧ್ಯೆ ಹೇಳ್ಬೇಡ, ನಂಗೂ ಮರ್ತೋದಿತ್ತು. ನಿಂಗ್ ಮರ್ತವ್ರು ಬಹಳ ಒಳ್ಳೇದ್ ಮರೆ. ಮಲ್ಲರಿಗೆ ಮಲ್ಲ ದಡಿಮುಳ್ಳ ನೀನು ಜಗಮಲ್ಲ ಜಗ್ಗು ಶೆಟ್ಟಿ. ಅವನಿನ್ನ ಅಪ್ಪಯ್ಯ. ನನ್ನ ಜಗ್ಗು ಶೆಟ್ಟಿ ನಾರಾಯಣ ಶೆಟ್ಟಿ. ಅಸಂಬದ್ಧ ಪ್ರಲಾಪಿ ಮಧ್ಯಂತದ ಮಲ್ಲರಿಗೆ ಮಲ್ಲ ಮಹಾಮಲ್ಲ ತಂಡ ಸಾಹಸಿ. ಹೇಳು ಎಂತ ಹೇಳುದು ಅದಕ್ಕೆ? ನೋಡಿ ಯೋಚನೆ ಮಾಡು. ಬೋಳ್ದಂಡ ಬೋಳ್ದಂಡ ಅವ ಮತ್ತಪ್ಪ ನಮ್ ಜಾತಿ ಅವ. ನಾನು ಅದಕ್ಕಿಲ್ಲ ಮರೆ. ಮತ್ ನಾಡ್ದಿಗೆಲ್ಲ ಸಿಕ್ಕ ನಂಗೆ ಅದೇಳಿ ಸತ್ಯ ನೀನು ಮೂರ್ಖಾಸ್ನವನೇ ರಂಬಣ್ಣ. ನಮ್ಮ ಯೋಗ್ಯತೆ ಯೋಗ್ಯತೆ ನಮ್ಮ ಸ್ನೇಹ ಹೇಗೆ? ಅಯ್ಯೋ, ಮನಸ್ಸೆಂಬ ಮಂದಿರದಲ್ಲಿ ಕನಸೆಂಬ ಸಾಗರದಲ್ಲಿ ನೆನಪೆಂಬ ಅಲೆಗಳಲ್ಲಿ ಚಿರಕಾಲ ಉಳಿಯಬೇಕು ನಮ್ಮಿಬ್ಬರ ಈ ಅಮರ ಸ್ನೇಹ. ಪ್ರೀತಿ ಇರುವುದು ನಂಬಿಕೆ ಇರುವ ತನಕ, ಕನಸು ಬೀಳುವುದು ಹೇಳುವ ತನಕ, ಪ್ರಾಣ ಇರುವುದು ಆತ್ಮ ಇರುವ ತನಕ, ಹೊಟ್ಟೆ ಹಸಿವು ತಿನ್ನುವ ತನಕ, ನಮ್ಮಿಬ್ಬರ ಸ್ನೇಹ ಈ ಉಸಿರಿರುವ ತನಕ. ಅದೇ ಬಹುಶಃ ಯಾವ ಕವಿಗೂ ಇಷ್ಟು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಮೊನ್ನೆ ನೀ ಹೇಳಿಕೊಟ್ಟೆ ಅಲ್ಲ, ಅದು ಬಾಯಿಪಾಠ ಮಾಡ್ಕೊಂಡಿಲ್ಲ. ಅದೇ ಅದೇ ಬೇಕು. ಯಾವುದಲ್ಲದೆ ಹೋದ್ರೂ ಕೊನೆ ಪಕ್ಷ ಕಂಠಪಾಠ ಮಾಡುವುದಾದ್ರೂ ಬೇಕು. ಹೌದೌದು, ಇಂತಿಂತ ಪ್ರಸಂಗಂತ ಕೆಲವೊಮ್ಮೆ ಎಲ್ಲದೂ ಅದಕ್ಕೆ ಅನುಕೂಲಕ್ಕೆ ಬರ್ತದೆ. ಹೌದೌದು ಬಿಡ ಬಿಟ್ಟೆ. ಹಾಗಂತ ನಮಗಾದ್ರೂ ಅನಿವಾರ್ಯತೆಯೂ ಇಲ್ಲ. ನೋಡುವೊಮ್ಮೆ ನಿನ್ನ ಪ್ರವೇಶ ಆದ ಕ್ಷಣ ಹೇಗೆ ಅಯೋಧ್ಯದಲ್ಲಿ ಯಾವತ್ತೂ ಇಷ್ಟು ಜನ ಸೇರ್ಲಿಲ್ಲ. ನೋಡಿ, ಎಲ್ಲಿವರೆಗೆ ಕಣ್ಣಾಯಿಸಿದ್ರು ಅಲ್ಲಿವರೆಗೆ ಜನ. ಬಹಳ ಸಂತೋಷ. ಕಾರಣ ಏನು? ಏನು? ನಮ್ಮ ವಿಶೇಷತೆ. ಅದೇ 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 ಅಲ್ವಾ? ಅಯೋಧ್ಯೆ ಯಾವ ಯೋಧನಿಂದಲೂ ಬ್ಯಾಧಿಸಲಾಗಿರುವಂತ ಆಗದಿರುವಂತ ಅಯೋಧ್ಯೆ. ಹೌದು. ಹಾಗಂತ ಈ ನಾಡನ್ನು ಆಳಿ ಬೆಳಗಿದವ ಸಗರ ಚಕ್ರವರ್ತಿ ನಿಮ್ಮಪ್ಪಯ್ಯ. ಹೌದಾ? ಅವನಿಗೆ ಇರುವರು ಮಡದಿಯರು. ಗೊತ್ತಾಯ್ತು. ಯಾರು? ಒಂದು ರಕ್ತಕೇಶಿ, ಮತ್ತೊಂದು ಬೀಜಾಸುರ. ಹೇಳ ಹೇಳ. ನನ್ನ ತಾಯಿ. ಓ, ನಿಮ್ಮಮ್ಮ. ಇನ್ನು ಸುಮತಿ. ಸುಮತಿ ನಮ್ಮ ಅಪ್ಪನ ಹಿರಿಯ ಹೆಂಡತಿ. ಏನು ಮಾಡೋಣ ಹೇಳು? ಕೆಲ ಕಾಲ ಮದುವೆಯಾಗಿ ಸಂತಾನ ಎನ್ನುವುದು ಕಾಣದೆ ಹೋದ್ರು. ನಿಮ್ಮಪ್ಪಯ್ಯ ಬಹಳ ಸಾಧನೆ ಮಾಡಿದ್ರು. ಆದ್ರೂ ಒಂದು ಮರೆ ನನಗೆ ಬಹಳ ಸಂತೋಷ. ಏನು? ನಮ್ಮ ಅಲ್ಲಲ್ಲ, ಯಾವ್ದು ಕೇಳು, ಈ ಕ್ಷೇತ್ರಕ್ಕೆ ಒಂದು ಮಾಣಿಕ್ಯ ನಮ್ಮ ಪಾಲಿ ಕೊಟ್ಟರಲ್ಲ, ಅದು ಬಹಳ ಹೆಮ್ಮೆ ಮರೆ. ಇಂಥ ಮಾಣಿಕ್ಯ ಬೇಕಾ? ಎಲ್ಲರ ಹತ್ರ ಯೋಗ ಇರುವುದಿಲ್ಲ. ಇದು ಮಾಣಿಕ್ಯ, ನಮ್ಮ ಅಯೋಧ್ಯದ ಮಾಣಿಕ್ಯ ಇದು. ಇಂಥ ಮಾಣಿಕ್ಯ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹುಟ್ಟರು ಸಾಕು. ಆಮೇಲೆ ಆಮೇಲೆ ಖುಷಿ ಇದ್ರೆ ಸಾಕು ಅಂತ ಇರ್ಲಿ. ಒಂದು ಮಾಣಿಕ್ಯ, ಇನ್ನೊಂದೆಂತ ನಾಳೆ ರಾಗೊಂಡ ಅಂತ ಹೇಳಿ ಸಂಬಳ ಮಾಡು.
ಯಾವ್ದು ಮಾಣಿಕ್ಯಂಗ? ಅಲ್ಲ, ನಂಗೆ ಕೊಲ್ಗೊಂಡ ಆದ್ರೂ ನಮ್ಮ ತಲೆಗೆ ಹೊಳೆದಿದ್ದು ಅವ್ರ ತಲೆಗೆ ಹೊಳಿತು ನೋಡು. ಮತ್ತೆ ನೀನು ಸರ್ವನಾಶ ಮಾಡಿಬಿಟ್ಟೆ ಮರೆಯ. ಯಾವುದಾದ್ರೂ ಏನು ನಿನ್ನ ಜೊತೆ ಬಂದಾಗ ನನಗದೊಂದು ಹೆಮ್ಮೆ. ನನಗೆ ಯಾವ ಕಲ್ಲದು? ಕಲ್ಲು ಸ್ಫಟಿಕದ ಕಲ್ಲು. ಒಮ್ಮೆ ಶಿಲೆ ಆದ್ರೂ ಆದಿತ್ತು, ನಿನ್ನ ಎದುರಿಗೆ ಇದ್ದವ ನಾನು. ಹಾಗಂತ ಮದುವೆಯಾಗಿ ಬಹಳ ಕಾಲ ಕಳೆದರು, ಸಂತಾನ ಕಾಣದೆ ಹೋದ ಕಾಲಕ್ಕೆ ರಘು ಮಹರ್ಷಿಗಳ ಆಶೀರ್ವಾದದಿಂದಾಗಿ ನಮ್ಮ ತಾಯಿ ಹಡೆದದ್ದು ಒಂದು ಗಂಡು ಮಗು. ಕೀರ್ತಿಗಾಗಿ ಅಲ್ವಾ? ನೀನೊಬ್ಬ ಕಳಶೋದೋಪಾದಿಯಲ್ಲಿ. ಆದ್ರೆ ನನ್ನ ದೊಡ್ಡ ತಾಯಿಗೆ ಹುಟ್ಟಿದ್ದು 60,000 ಗಂಡು ಮಕ್ಕಳು, ಬಲಶಾಲಿಗಳೇ. ಆದ್ರೆ ಏನು ಮಾಡೋಣ? ಏನು? ನಾನು ಕಿರಿಯ ಹೆಂಡತಿಯ ಮಗ ಹೌದಾದ್ರೂ ನಾಡಾಧಿಕಾರ ಎನ್ನುವುದು ನನ್ನ ಪಾಲಿಗೆ ಎನ್ನುವ ಹಾಗೆ ತಂದೆ ಉದ್ಘೋಷಿಸಿದ ವಿಷಯ. ಹೌದು. ಆ ಬಳಿಕ ಉಳಿದ 60 ಬರೀ ಲೆಕ್ಕಕ್ಕೆ ಬಿಟ್ರೆ ಮತ್ತೊಂದು ಏನು ಪ್ರಯೋಜನ ಇಲ್ಲ. ಮನುಷ್ಯ ಜನ್ಮ ಸಿಗುವುದು ಶ್ರೇಷ್ಠತೆ, ಅದರಲ್ಲಿ ಅರಸ ಕುಮಾರನಾಗಿ ಹುಟ್ಟುವುದು ಯೋಗ್ಯತೆ. ಅದನ್ನು ಅನುಭವಿಸಲಿಲ್ಲ ಅಂತಾದ್ರೆ ಅವನಂತ ನತದೃಷ್ಟ ಪ್ರಪಂಚ ಮುಖದಲ್ಲಿಲ್ಲ. ಇಲ್ಲ. ಸ್ವರ್ಗವೋ ನರಕವೋ ಪ್ರಪಂಚದಲ್ಲಿ ಕಂಡು ಬದುಕಿದವರು ಯಾರೂ ಇಲ್ಲ. ಆದ್ರೆ ಅನುಭವಿಸದ ವಿನಃ ಸ್ವರ್ಗದ ವಿಶೇಷಣ ತಿಳಿಯದು, ನರಕದ ವಿಶೇಷಣವೂ ತಿಳಿಯದು. ಹುಟ್ಟಿದ ಮೇಲೆ ಅನುಭವಿಸಬೇಕು. ಹಲ್ಲಿದ್ದಾಗಲೇ ಕಡಲೆ ತಿನ್ನಬೇಕು, ಹಾಲಿದ್ದಾಗಲೇ ಹಬ್ಬ ಮಾಡಬೇಕು. ಇದು ಅಸಮಂಜಸನ ದಾರಿ. ಇಂದಿನಂತಲ್ಲ, ನಮ್ಮ ಪರಾಣ ಇವತ್ತು ವಿಶೇಷ. ಯಾಕೆ? ಮತ್ತೆ ನಿನಗೆ ಮದುವೆ ಆಗ್ಲಿಲ್ವಾ? ಆಗಿದೆ. ನಿನಗೊಬ್ಬ ಮಗ ಇಲ್ವಾ? ಮಗ ಇದ್ದಾನೆ. ಸಣ್ಣ ಮನಸ್ಸ ನಿನ್ನ ಮಗ. ಸಣ್ಣ ಮನಸ್ಸು ಅವ ಯಾರ? ನಿಮ್ಮ ಪಕ್ಕದ ಮನೆಯವನ? ಅಲ್ಲ, ಎಂದದು ಹೇಳು. ಅಸ್ಮಂಜ ಇದೆ ಮರೆ. ಅದು ನೀನಾಯ್ತಲ್ಲ, ನಿನ್ನ ಮಗ ಅಂಶುಮಂತ. ನೀನಾರು ಬಿಡಿಸಿ ಹೇಳ್ತೇನೆ ನೋಡಿದೆ ಮರೆ. ನಾ ಸಣ್ಣ ಮನಸ್ಸ ಅಂದೆ ಸಾಯ್ಲಿತ್ತು. ಯಾಕೆ ಬಿಡಿಸಿ ಹೇಳುದಿಲ್ಲ? ಯಾಕೆಂದ್ರೆ ಸರಿ ಮಾಡುವ ಕೆಲವು ಶಬ್ದ ಆದ್ರೂ ಮಾಡಬಹುದು. ಇದು ಎಂತ ಮೆಣಸು ಸರಿ ಮಾಡುದು? ಎಲ್ಲಿಗ ಅದು? ಎಲ್ಲಿಗ? ಆದ್ರಿಂದ ಸರಿ ಮಾಡಲಿಲ್ಲ. ಆದ್ರೂ ಇವತ್ತು ಇಷ್ಟು ಸಂತೋಷದಿಂದ ನಿನ್ನನ್ನು ಇತ್ತ ಬರ ಹೇಳೋದಕ್ಕೆ ಕಾರಣ ಭಯಂಕರ ಮರೆಯ. ಏನೊಂದು ಕೈಕಾಲು ಮರೆಯ ನಿನ್ನದ್ದು. ಎಂತ ಮನಸ್ಸು ಬಿಟ್ಟು ಇವತ್ತು ಕೆಲಸ ಮಾಡಿದ್ದೀಯ ಅವತ್ತು. ಅಂದ್ರೆ ಇಷ್ಟು ದಿವಸ ಧರ್ಮಕ್ಕೆ ಮಾಡುದ? ಆಗಲ್ಲ. ಅಂದ್ರೆ ಯಾವುದೋ ಒಂದು ವಿಚಾರ ನಾವು ಕೇಳಿದಾಕ್ಷಣ ಆಕಿ ವಿಚಾರದಲ್ಲಿ ಏನಾದ್ರೂ ನಮಗೆ ಅನಿಸಿದ್ದೆ ಹೌದಾದ್ರೆ ಮೈಮಾನ ತನ್ನಷ್ಟಕ್ಕೆ ತಾನು ಕುಳಿತದೆ, ಹೇಳಲಿಕ್ಕೆ ಆಗುದಿಲ್ಲ. ಒಂದು ಹಾಗೆ, ಇನ್ನೊಂದು ಮತ್ತೊಂದು, ಯಾವುದೇ ಕಾಲಕ್ಕಾಗಲಿ ಎಂತ ಸಮಯಕ್ಕೆ ಆದ್ರೂ ನಮ್ಮದ್ದಾಗಿರುವಂತಹ ನಿರೀಕ್ಷೆ ಏನಿರ್ತದ ಅದನ್ನು ಯಾವತ್ತೂ ಹುಸಿ ಮಾಡಬಾರದು. ಮತ್ತೊಂದು ಕೇಳ್ತೀಯಾ? ಏನು? ನಾವು ಇಷ್ಟೊಂದು ಉತ್ಸಾಹದಿಂದ ಇರ್ಲಿಕ್ಕೆ ಮೂಲ ಕಾರಣ ಯಾರು? ಯಾವುದು? ಹಿಮ್ಮೇಳದವರು. ಹಿಮ್ಮೇಳದವ್ರು ಇದ್ದದ್ದೇ ಹೌದಾದ್ರೆ ಮುಮ್ಮೇಳದವ್ರು ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು. ಅಂದ್ರೆ ನಮ್ಮ ಹಿನ್ನೆಲೆ ಗೊತ್ತಿದ್ದರಿಂದ ನಾವಿಷ್ಟು ಸಾಧಿಸ್ತೇವೆ. ಆದ್ರೆ ಹಿಮ್ಮೇಳ ಪ್ರಚಾರ ಬರುವುದೇ ಇಲ್ಲ ಮರೆಯ. ಅವ್ರನ್ನ ಯಾರು ಗುರುತಿಸುವರೇ ಇಲ್ಲ. ಅಗತ್ಯ ಅವ್ರನ್ನ ಗುರುತಿಸ್ಬೇಕು. ನೀವೊಂದು ಕಾರ್ಯಕ್ರಮ ಅವರಿಗಾಗಿ ಒಂದ್ಸರಿ ಹೋಯ್. ನೋಡಿ ಇದು ಈಗ ಬಂದಾರಿ ಹಾಕ್ಬೇಡಿ. ನಾನು ನೀನ್ ಇಷ್ಟೆಲ್ಲ ಭಾಷಣ ಬಿಗದದ್ ನೋಡಿದ್ರೆ ಬಹುಶಃ ಅವ್ರ ಲೆಕ್ಕಕ್ಕೆ ನಿಂದೇ ಒಂದು ಕಾರ್ಯಕ್ರಮ ಆಗ್ತದ ಅಂತ ನೋಡಿದೆ. ಧರ್ಮಕ್ಕೆ ಒಂದು ಚಪ್ಪಾಳೆ ಒಳಗೆ ಮುಗಿಸಿಬಿಟ್ಟೆ. ನಂದು ಕಾರ್ಯಕ್ರಮ ನೀವೊಂದು 5-10 ತಗೊಂಡೋಗ್ಪ ಅಂತ ಲೆಕ್ಕ ಹಾಕಿದೆಯಲ್ಲ. ಪಾಪಿ. ಅದೇನೋ ಅಲ್ಲದೆ ಹೋದ್ರೆ ಏನು ಯೋಚನೆ ಮಾಡಿ ನೋಡು. ಎಂತದ್ದು? ನಮ್ಮದ್ದಾಗಿರುವಂತಹ ಈ ಉತ್ಸಾಹಕ್ಕೆ ಇವತ್ತಿನ ಕಾರಣಗಳೇನು? ಗೊತ್ತಾಯ್ತು. ಏನು? ಬಡಪಾಯಿಗಳು, ಎಂತದ? ಕೃಷಿಕರು, ಸಿರಿಯ ಉತ್ಸವ ಉತ್ಸವ ಮಾಡ್ತಾರಂತೆ ಹೌದೌದು ಎನ್ನುವ ಹಾಗೆ ನಮ್ಮ ತಂದೆಯಲ್ಲಿ ಒಂದು ವಿಷಯವನ್ನು ರಹಿದ್ರಂತೆ. ಹೌದು, ಪ್ರತಿ ವರ್ಷ ಮಾಡುವಂತಹ ಕಾರ್ಯಕ್ರಮ ನೀವು ಬರಬೇಕೆನ್ನುವ ಹಾಗೆ. ಆದ್ರೆ ನಮ್ಮ ತಂದೆ ಆಡಿದ್ದೇನು? ಏನು? ಈ ವರ್ಷ ನನಗೆ ರಾಜಕೀಯ ಸಮಸ್ಯೆ ಇರುವುದರಿಂದ ಆ ಕಾರಣಕ್ಕೆ ನಾನು ಬರುವುದಿಲ್ಲ. ಅದಕ್ಕೆ ನನ್ನ ಮಗ ನಾಳೆಯ ಈ ನಾಡಿನ ದೊರೆಯಾಗಿ ವಿಜೃಂಭಿಸಬಲ್ಲಂತಹ ಅಸಮಂಜಸನನ್ನು ಕಳುಹಿಕೊಡ್ತೇನೆ. ಹೌದು,
ಇದು ವಿಶ್ವಾಸ. ವಿಶ್ವಾಸ ಹೌದಾ? ಉಳಿದ 60,000 ಮಕ್ಕಳಲ್ಲಿ ಯಾರನ್ನಾದ್ರೂ ಆಯ್ಕೆ ಮಾಡಬಹುದಿತ್ತು. ಮತ್ತೆ ಎಷ್ಟು ಜನ ಇಲ್ಲ ಅಲ್ವಾ? ದಂಡ ಪಿಂಡಕ್ಕೆಲ್ಲ ಇಲ್ವೋ ಅಲ್ಲಿ ಅಲ್ವಾ? ಯಾರನ್ನೂ ಆಯ್ಕೆ ಮಾಡಿ ಮತ್ತೆ ಯೋಗ್ಯತೆ ಇರುವುದು ನಿನ್ನಲ್ಲಿ. ಆದ್ರಿಂದ ಹಾಗಂತ ಕೇವಲ ಅಪ್ಪ ಹೇಳಿದ್ದಾನೆ ಎನ್ನುವಲ್ಲಿಗೆ ಮಾತ್ರ ನಾವು ಹೋಗುವುದಲ್ಲ. ನಾನು ಈಗೀಗ ಒಂದು ದಾರಿ ಕಂಡುಕೊಂಡಿದ್ದೇನೆ. ಹೌದಾ? ಎಷ್ಟು ವರ್ಷದ ಹಿಂದೆ? ಒಂದು 50 ವರ್ಷದ ಹಿಂದೆ. ಅಲ್ಲ 3 ವರ್ಷದ ಈಚೆಗ? 2 ವರ್ಷದ ಈಚೆ. ಅದೇ ಯಾಕೆ? ಮೊದಲು ಒಂದೇ ದಾರಿ ಹೋಗ್ತಿದ್ರಿ ನೀವು, ಅದು ಬಿಟ್ಟು ನಾನಿಲ್ಲ ಅಂತಿದ್ರಿ ನೀವು, ಲೆಕ್ಕ ಹಾಕಿ ನೀವು. ಹಾಗಲ್ವೋ? ದಾರಿ ಯಾವುದು? ಯಾವುದು? ಒಮ್ಮೆ ನಾವು ಪ್ರಚಾರಕ್ಕೆ ಬರಬೇಕು. ಸಾಧನೆ ಹೇಗಿರ್ಬೇಕು? ಕೇವಲ ಪ್ರತಿಯೊಬ್ಬರು ಗುರುತಿಸುವ ದಾರಿ ಒಂದೇ ಅಲ್ಲ. ಈ ಕೆಲವೊಮ್ಮೆ ಪ್ರಚಾರಕ್ಕೆ ಅಡ್ಡದಾರಿಯೂ ಕಾರಣ ಇರ್ತದೆ. ಮತ್ತೆ ಹೌದು, ಬೇಗ ಪ್ರಚಾರಕ್ಕೆ ಬರುವ ಸಾಧನ ಅಂದ್ರೆ ಅದು ಒಂದೇ. ಯಾವುದು ಅದು? ಅಡ್ಡದಾರಿ. ಯಾವುದು? ನಾನು ಒಂದ್ಸತಿ ಪ್ರಚಾರಕ್ಕೆ ಬರ್ಬೇಕು ಮಾರೆ, ಏನಾದ್ರು ಬ್ಯಾಡ್ತಿದ್ದೇ ಮಾಡ್ಬೇಕು. ಬಿಡ, ನನ್ನೊಟ್ಟಿಗೆ ನೀನು ಇದ್ದಿ ಅಂತಾದ್ಮೇಲೆ ನಿನ್ನೊಂದು ಪ್ರಚಾರಕ್ಕೆ ನಾ ತರದೆ ಬಿಟ್ಟೇನ. ನನಗೆ ಇವತ್ತಿಗೆ ಯಾವುದು ಸತ್ಯ ಗೊತ್ತಾಯ್ತು ಮಾರೆಯ. ಏನು ಗೊತ್ತಾಯ್ತು? ದೊಡ್ಡವರು ಬ್ಯಾಡ್ತಿದ್ದು ಮಾಡಿ ಪ್ರಚಾರ ಆಲಕದಲ್ಲಿ ನಾನು ಹಾಗೆ. ನೀವು ಯಾರಿಗೆ? ಅಲ್ಲ ನಿನ್ನ ಬಗ್ಗೆ ವಿಶ್ವಾಸ ಉಂಟು. ಯಾಕೆ ಆಡ್ತೇನೆ? ಯಾಕೆ? ಈಗ ನಮ್ಮ ಅಪ್ಪ ಹೋಗ್ಲಿಕ್ಕೆ ಹೇಳಿದ್ದಾನಲ್ಲ, ಸಮಯಕ್ಕೆ ಸರಿಯಾಗಿ ಬಂದ್ರ ಕುಳಿತುಕೊಳ್ಳಿ, ಹೌದು, ಕಾರ್ಯಕ್ರಮ ವೀಕ್ಷಿಸಿ ಅಂತ ಹೇಳ್ತಾರೆ. ಅವರಷ್ಟೊತ್ತಿಗೆ ಅವ್ರು ಇರ್ತಾರೆ. ಆದ್ರೆ ನಾವಿಲ್ಲಿ ಹೋಗ್ಬೇಕಾದ ಹೇಗೆ? ನೋಡೋ, ಒಂದು ಕಿವಿ ಮಾತು ಹೇಳ್ತೇನೆ ನಿನಗೆ. ನೀನ್ ಯಾರು? ನಿನ್ನ ಯೋಗ್ಯತೆ ಏನು? ನಿನ್ನ ಗೌರವ ಎಂತದ್ದು? ರೂಪದಲ್ಲಿ ನೀನೆ, ಯೌವನದಲ್ಲಿ ನೀನೆ, ವಿದ್ಯೆಯಲ್ಲಿ ನೀನೆ, ಅಹಂಕಾರದಲ್ಲಿ ನೀನಲ್ಲ. ನಾನೇ. ಯಾಕೆ? ಏನೂ ಗೊತ್ತು ಗುರಿ ಇಲ್ಲದವರೇ ಅಹಂಕಾರ ತೋರಿಸ್ತಾರಂತೆ. ಎಲ್ಲ ಇದ್ದೆ ನನಗೇನೋ. ಅದೇ ಅಹಂಕಾರ ಉಂಟು ಯಾವುದಕ್ಕೆ? ಅಲಂಕಾರಕ್ಕೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಂಟು ನಿನ್ನಲ್ಲಿ. ಮತ್ತೆ ಯಾಕೆ ಮಾತು ಹೇಳಿದೆ? ಎಲ್ಲ ಅಧಿಕಾರಿಗಳು ಒಂದೊಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಹೇಳಿದ ಸಮಯಕ್ಕೆ ಯಾವ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ, ಬರುವುದೇ ಇಲ್ಲ. ಬಡಪಾಯಿಗಳು ಕಾಯ್ತಾ ಇರಬೇಕು. ಈಗ ಬರ್ತಾರೆ, ಇನ್ನೊಂದು ಗಳಿಗೆಯಲ್ಲಿ ಬರ್ತಾರೆ, ಅವರಿಗೆ ಸ್ವಾಗತ ನಾವು ಮಾಡಬೇಕು. ಯಾವ ದಾರಿಯಲ್ಲಿ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿ ಇರಬೇಕು. ಆಮೇಲೆ ಮತ್ತೊಂದು, ಅವರೇ ಕಾದು ಕೊನೆಗೆ ಅವರೇ ಹೇಳು, ಈ ಸತ್ತವ ಇನ್ನೂ ಬಂದು ಸಾಯ್ಲಿಲ್ಲ, ಎಲ್ಲಿ ಸತ್ತಿದ್ದ ಮರೆ. ಅದು ನಮಗೊಂದು ರೀತಿ ವರ ಇದ್ದ ಹಾಗೆ. ಅದನ್ನ ಬಳಸಿಕೊಂಡು ವಿಳಂಬವಾಗಿ ಹೋಗ್ಬೇಕು. ಅಲ್ಲಿ ನಮ್ಮದ್ದಾಗಿರುವಂತಹ ತೋರ್ಪಡಿಸಬೇಕು. ಅದೇ ಬೇಕಾಗಿದೆ. ಬೆಳವಣಿಗೆ ಲಕ್ಷಣ ಅಂತಂದ್ರೆ ಅದು. ಹಾಗಾಗಿ ಇಲ್ಲ ಅಷ್ಟಕ್ಕೆ ಮುಗಿತದ. ಬಡವರ ಮಕ್ಕಳು, ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ. ಆ ಹೆಣ್ಣು ಮಕ್ಕಳ ಅಂದ ಚಂದ ನಮಗೆ ಬಹಳ ಆನಂದ ಆಗ್ಲೇನಾ? ಅದನ್ನ ಕಾಣುವುದಕ್ಕಾಗಿ ಹೋಗುವ ಬಗೆ ಹೇಗಿರ್ಬೇಕು? ಇಂದ್ರ ಐರಾವತವನ್ನ ಏರಿ ಹೋದಂತೆ ನಮ್ಮ ಗಾಂಭೀರ್ಯ ಯಾಕೆ